ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದ್ಬಿಟ್ಟು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಮಹಾರಾಷ್ಟ್ರ ಡೈರೀಸ್ದು. ಸೊ ನಾನು ಇವಾಗ ಥರ್ಡ್ ಪ್ಲೇಸ್ಗೆ ಬಂದಿದ್ದೀನಿ. ಸೊ ಅದು ಬಂದ್ಬಿಟ್ಟು ಗಂಗಾಧರ್ ಪಾಳ್ಯ ಕೇವ್ ಅಂತ. ಸೊ ಇದು ಬುದ್ಧಿಸ್ಟ್ ಕೇವ್ ಆಗಿರುತ್ತೆ. ಸೊ ಬನ್ನಿ ನೋಡೋಣ ಯಾವ ತರ ಇದೆ ಅಂತ. ಇದು ಕೂಡ ಮಹಾರಾಷ್ಟ್ರದಲ್ಲೇ ಇದೆ. ಸೊ ಲೆಟ್ಸ್ ಸಿ. ಇದ್ರ ಹಿಸ್ಟ್ರಿ ಕೂಡ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಲೆಟ್ಸ್ ವಾಚ್ ಇಟ್. ಈ ಕೇವ್ ಬಂದ್ಬಿಟ್ಟು ನಿಯರ್ ರಾಯಗಢ್ ಡಿಸ್ಟಿಕ್ ಹತ್ರನೇ ಇದೆ. ಸೊ ಇನ್ ಮಹಾರಾಷ್ಟ್ರ ಮುಂಬೈ ಅಂಡ್ ಗೋವಾ ನ್ಯಾಷನಲ್ ಹೈವೇ ಮಧ್ಯದಲ್ಲಿ ಸಿಗುತ್ತೆ. ಸೊ ಇದನ್ನ ಬಂದ್ಬಿಟ್ಟು ಗಂಗಾಧರ್ ಪಾಳ್ಯ ಬಂದ್ಬಿಟ್ಟು 120 to 150 ಮೆಟಲ್ಸ್ ಇರುತ್ತೆ, ಅಂದ್ರೆ ಸ್ಟೋನ್ ಮೆಟಲ್ಸ್ ಇರುತ್ತೆ. ಸೊ ಇದನ್ನ ಹತ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಿಮ್ಗೆ ಸ್ಲಾಂಟ್ ಏರಿಯಾ ಸಿಗುತ್ತೆ. ಆ ಸ್ಲಾಂಟ್ ಏರಿಯಾ ಮೇಲೆ ಕಂಬ ಇಟ್ಕೊಂಡು ಹತ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಗಂಗಾಧರ್ ಪಾಳ್ಯ ಅಂತ ಯಾಕೆ ನೇಮ್ ಬಂತು ಅಂತ ಅಂದ್ರೆ, ಸೊ ಅಕ್ಕಪಕ್ಕ ಇರುವಂತಹ ಗ್ರಾಮಗಳ ಹೆಸರು ಬಂದ್ಬಿಟ್ಟು ಪಾಳ್ಯ ಮತ್ತೆ ಗಂಗಾಧರೆ ಅಂತ ಇರುತ್ತೆ. ಸೊ ಅದನ್ನ ಎರಡನ್ನೂ ಜಾಯಿನ್ ಮಾಡಿ ನಿಮ್ಗೆ ಇದನ್ನ ಗಂಗಾಧರ್ ಪಾಳ್ಯ ಅಂತ ಹೆಸರಿಟ್ಟಿದ್ದಾರೆ. ಪಾಲೆ ಇಲ್ಲ ಪಾಂಡವ್ ಲೇನಿ ಅಂತ ಕೂಡ ಕರೀತಾರೆ. ಸೊ ಈ ಕೇವ್ ಬಂದ್ಬಿಟ್ಟು ನಿರ್ಮಾಣ ಆಗಿರೋದು ಅರೌಂಡ್ 2nd to 3rd ಸೆಂಚುರಿ ಮುಂಚೆನೆ ನಿರ್ಮಾಣ ಆಗಿದೆ. ಸೊ ಇದು ಬಿಲ್ಡ್ ಆಗಿದ್ ಬಂದ್ಬಿಟ್ಟು ಹಿನಯಾನ ಫೇಸ್ ಅಲ್ಲಿ. ಸೊ ಹಿನಯಾನ ಫೇಸ್ ಅಂದ್ರೆ ಆ ಧರ್ಮ ಇದ್ದಾಗ, ಹಿನಯಾನ ಧರ್ಮ ಬುದ್ಧಿಸಂ ಧರ್ಮ ಇದ್ದಾಗ ಈ ಕೇವ್ ನ ನಿರ್ಮಾಣ ಆಗಿರೋದು. ಬಿಕಾಸ್ ಅವಾಗ ತುಂಬಾನೇ ಲೆಸರ್ ವೆಹಿಕಲ್ಸ್ ಇತ್ತು. ಸೊ ತುಂಬಾ ಲೆಸರ್ ವೆಹಿಕಲ್ಸ್ ಇದ್ದಿದ್ ಕಾರಣದಿಂದ, ಅಂದ್ರೆ ಸನ್ಯಾಸಿಗಳು ಇಲ್ಲಿ ಪ್ರೇಯರ್ ಮಾಡಕ್ ಆಗಿರ್ಬೋದು, ಮೆಡಿಟೇಷನ್ ಮಾಡಕ್ ಆಗಿರ್ಬೋದು, ಈ ಪ್ಲೇಸಸ್ ನ ಯೂಸ್ ಮಾಡ್ಕೊಂತಾ ಇದ್ರು. ಆಮೇಲೆ ಸ್ವಲ್ಪ ಜನ ಲಾಂಗ್ ಟ್ರಾವೆಲರ್ ಮಾಡೋರೆಲ್ಲ ಬಂದ್ಬಿಟ್ಟು ಇಲ್ಲಿ ಸ್ಟೇ ಆಗ್ತಿದ್ರು, ಇರೋದಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಇಲ್ಲಿ ಸ್ಟೇ ಆಗ್ತಿದ್ರು. ಮತ್ತೆ ಸ್ವಲ್ಪ ಸನ್ಯಾಸಿಗಳು ಇಲ್ಲೇನೇನೆ ಅವರು ಪರ್ಮನೆಂಟ್ ಆಗಿ ಇರ್ತಿದ್ರು ಕೂಡ. ಸೊ ಇದು ಬಂದ್ಬಿಟ್ಟು ಮಾನಯಾನ ಫೇಸ್ ಬರಕ್ ಮುಂಚೆನೆ ಇದೆಲ್ಲ ನಿರ್ಮಾಣ ಆಗೋಗಿತ್ತು. ಮಾನಯಾನ ಬಂದಾಗ ತುಂಬಾ ವೆಹಿಕಲ್ಸ್ ಬಂತು. ಸೊ ಅದಕ್ ಮುಂಚೆನೆ ಇದೆಲ್ಲ ಕಂಪ್ಲೀಟ್ ಆಗಿ ನಿರ್ಮಾಣ ಆಗೋಗಿತ್ತು. ಇದು ಯಾವುದೇ ತರದಾದ ಕಲ್ಲಿಂದ ಕಟ್ಟಿರೋದಲ್ಲ, ಮೌಂಟೇನ್ ಇಂದಾನೆ ಕೆರ್ದಿರೋದು. ಸೊ ನೀವು ನೋಡ್ಬೋದು ದೊಡ್ಡ ದೊಡ್ಡ ಬಾಗಿಲ್ ಕಿಟಕಿಗಳೆಲ್ಲ ಇದೆ. ಇದೆಲ್ಲ ಬಂದ್ಬಿಟ್ಟು ಟ್ರಾವೆಲರ್ಸ್ ಎಲ್ಲ ಸ್ಟೇ ಆಗಕ್ಕಂತ ಇಟ್ಟಿದ್ದು. ಈ ಚಿಕ್ಕದೆಲ್ಲ ಬಂದ್ಬಿಟ್ಟು ಮೆಡಿಟೇಷನ್ಸ್ ಆಗಿರ್ಬೋದು, ಪ್ರೇಯರ್ಸ್ ಆಗಿರ್ಬೋದು, ಯಾರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಸಪ್ರೇಟ್ ಆಗಿ ಅವ್ರಿಗೋಸ್ಕರನೇ ಮಾಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಬುದ್ಧಿಸಂ ಅವ್ರಿಗೇನೆ ಮೆಡಿಟೇಷನ್ ಮತ್ತೆ ಟೀಚಿಂಗ್ ಆಗಿರ್ಬೋದು ಕಲಿಯೋದಕ್ಕೋಸ್ಕರ ಇಲ್ಲಿ ಬಂದು ತುಂಬಾ ಜನ ಕಲಿತಿದ್ರು. ಇಲ್ಲಿ ಸ್ಕೂಲ್ ಎಲ್ಲ ನಡೆಸ್ತಿದ್ರು ಅಂತಾನು ಇದೆ. ಸೊ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಈ ಕೇವ್ ಇಂದ ಬಂದಿದೆ. ಸೊ ಈ ಕೇವ್ ನ ನೀವು ಮಾನ್ಸೂನ್ ಟೈಮ್ ಅಲ್ಲಿ ವಿಸಿಟ್ ಮಾಡ್ಬೋದು. ತುಂಬಾನೇ ಸಖತ್ತಾಗಿದೆ ಅಂತ ಹೇಳ್ಬೋದು. ಬಟ್ ಹುಷಾರಾಗಿರ್ಬೇಕು, ತುಂಬಾ ಸ್ಲಾಂಟ್ ಏರಿಯಾಸ್ ತುಂಬಾ ಇದೆ. ಸೊ ಈ ಏರಿಯಾನ ಹಾಳು ಮಾಡಕ್ ಹೋಗ್ಬೇಡಿ, ಪ್ಲಾಸ್ಟಿಕ್ಸ್ ಮತ್ತೆ ಎಲ್ಲ ಹಾಕಿ. ಸೊ ನೀವು ಎಷ್ಟು ಕಾಪಾಡ್ಕೊಂತೀರೋ ಅಷ್ಟು ಚೆನ್ನಾಗಿರತ್ತೆ ಪ್ಲೇಸ್. ತುಂಬಾ ಚೆನ್ನಾಗಿದೆ. ಸೊ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಇಲ್ಲಿಂದ ಆಚೆಗಡೆ ನೋಡೋದಕ್ಕೆ. ಇದು ಈ ಕೇವಿನ ಹಿಸ್ಟ್ರಿ ಆಗಿರುತ್ತೆ. ನೆಕ್ಸ್ಟ್ ಪ್ಲೇಸ್ ನಾವು ಹೋಗ್ತಿರೋದು ಕುಂಬೆ ಫಾಲ್ಸ್ಗೆ. ಸೊ ಕುಂಬೆ ಫಾಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಹೋಗಿದೆ. ಇದು ಬಂದ್ಬಿಟ್ಟು ಕುಂಬೆ ಅನ್ನೋ ಒಂದು ವಿಲೇಜು. ಸೊ ಆ ವಿಲೇಜ್ ಅಲ್ಲಿ ಒಂದ್ ನೀರ್ ಹರಿಯೋದನ್ನೇನೆ ಕುಂಬೆ ಫಾಲ್ಸ್ ಅಂತ ಅವ್ರು ಇಟ್ಟಿದ್ದಾರೆ. ಬಟ್ ಇದು ನೋಡಕ್ ತುಂಬಾನೇ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ ಯಾವ ತರ ಇದೆ, ಹೆಂಗಿದೆ ಅಂತ. ಬನ್ನಿ. ಸೊ ಸ್ಟಾರ್ಟಿಂಗ್ ಹೋಗ್ತಾ ಈ ಗುಹೆ ಒಳಗಡೆ ಹೋಗ್ತೀವಿ. ಅರೌಂಡ್ 300 meters ಈ ಗುಹೆ ಒಳಗಡೆ ನಾವು ಟ್ರಾವೆಲ್ ಮಾಡ್ತೀವಿ. ಸೊ ಏನ್ ಭಯ ಬೇಡ, ಆರಾಮಾಗಿ ಹೋಗ್ಬೋದು. ಬಟ್ ಮಾನ್ಸೂನ್ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ. ಬಟ್ ಇದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿರತ್ತೆ ಎಕ್ಸ್ಪೀರಿಯನ್ಸ್, ಮಿಸ್ ಮಾಡಕ್ ಹೋಗ್ಬೇಡಿ. ಆರಾಮಾಗಿ ಕಾರಲ್ಲಿ ಬರ್ಬೋದು. ಆ ಗುಹೆ ಅಂತೂ ನೋಡಿದ್ವಿ, ಸಖತ್ತಾಗಿತ್ತು. ತುಂಬಾ ಜನ ಎದುರ್ಕೊಂತಾರೆ ಗುಹೆ ಒಳಗಡೆ ಬರಕ್ಕೆ, ಬಟ್ ಗುಹೆ ಒಳಗಡೆ ಕೂಡ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ. ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು. ಸೊ ಕಮ್ ಆನ್, ಲೆಟ್ಸ್ ಎಕ್ಸ್ಪ್ಲೋರ್. ಲೆಟ್ಸ್ ಸಿ ವಿಚ್ ಪಾಯಿಂಟ್ ಅಲ್ಲಿ ನಮ್ಗೆ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಬಂದ್ಬಿಟ್ಟು ಫಸ್ಟ್ ವ್ಯೂ ಪಾಯಿಂಟ್. ಕಂಪ್ಲೀಟ್ ಗ್ರೀನರಿಯಲ್ಲಿ ತುಂಬಿದೆ ಅಂತ ಹೇಳ್ಬೋದು. ವಾಟರ್ ಫಾಲ್ ಬಂದ್ಬಿಟ್ಟು ಅಲ್ಲೆಲ್ಲೋ ಸಣ್ಣದಾಗಿ ಕಾಣ್ತಾ ಇದೆ. ಸೊ ಈ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ವಿಜಯ್ ತಲಪತಿ ಅವರ ವಾರಿಸು ಫಿಲಮ್ ಅಲ್ಲಿ ಯೂಸ್ ಮಾಡಿರುವಂತ ಒಂದು ವ್ಯೂ ಪಾಯಿಂಟ್ ಆಗಿರುತ್ತೆ ಅಂತ. ನಾನು ಆಲ್ರೆಡಿ ಒಂದು ವ್ಯೂ ನೋಡ್ಕೊಂಡೆ. ಸೊ ನೆಕ್ಸ್ಟ್ ವ್ಯೂ ನೋಡೋಣ ಯಾವ ಕಡೆಯಿಂದ ಫಾಲ್ಸ್ ಸಖತ್ತಾಗಿ ಕಾಣುತ್ತೆ ಅಂತ ನೋಡೋಣ. ಬನ್ನಿ ಹೋಗೋಣ. ದಿಸ್ ಇಸ್ ದ ಸೆಕೆಂಡ್ ವ್ಯೂ ಆಫ್ ಕುಂಬೆ ಫಾಲ್ಸ್. ಇದು ಅರೌಂಡ್ 178 feet ಲಾಂಗ್ ಅಲ್ಲಿ ಇದೆ ಫಾಲ್ಸ್. ಸೊ ನಿಮ್ಗೆ ಯಾವ ವ್ಯೂ ಪಾಯಿಂಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನೋಡೋಣ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ. ಸೊ ದಿಸ್ ಈಸ್ ದ ಥರ್ಡ್ ವ್ಯೂ ಪಾಯಿಂಟ್ ಆಫ್ ಕುಂಬೆ ಫಾಲ್ಸ್. ಸೊ ಮಳೆ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ನಾವಿವಾಗ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ತಿರ್ಗಾ ಅಗೇನ್ ಗುಹೆ ಒಳಗಡೆಯಿಂದಾನೇ ನಾವು ಆಚೆ ಹೋಗ್ಬೇಕು. ಸೊ ಈಗ ಆಚೆ ಹೋಗ್ತಿದೀವಿ. ದ ವ್ಯೂ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು. ನೋಡಿ ಸಖತ್ತಾಗಿ ವ್ಯೂ ಇದೆ. ಸಿಕ್ಕಾಪಟ್ಟೆ ಜೋರ್ ಮಳೆ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಜೋರ್ ಮಳೆ. ಸೊ ಈ ಮಳೆಯಲ್ಲಿ ನಾವು ಹೋದ್ವಿ ಅರೌಂಡ್ 10 to 15 minutes ಅಷ್ಟೇ ಜೋರಾಗಿ ಬಂದ್ಬಿಟ್ಟು ಹೊಟ್ಟೋಗುತ್ತೆ. ಆಮೇಲೆ ಮಳೆನೇ ಇರಲ್ಲ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಊಟಕ್ಕೆ ನಿಲ್ಸಿದ್ವಿ. ಸೊ ನಮ್ದು ಊಟ ಆಗಿತ್ತು ಮ್ಯಾಗಿ. ಸೊ ಕಂಪ್ಲೀಟ್ ಮಹಾರಾಷ್ಟ್ರ ಮ್ಯಾಗಿಲಿ ಆಲ್ಮೋಸ್ಟ್ ಕಳ್ದಿರೋದು. ಸೊ ಇವರಿಬ್ರು ನಹಳ ಮಹಾರಾಜರು, ನಮ್ಮ ಟೀಮಲ್ಲಿ ಎಕ್ಸ್ಪರ್ಟ್ ಕುಕ್ಕರ್ಸ್ ಅಂತ ಹೇಳ್ಬೋದು. ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ, ಅಂದರೆ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಸಖತ್ತಾಗಿದೆ. ನಾನು ಕಳ್ಸೋ ಮಳೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಿದೆ.
ಸೊ ನೈಟಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು, ಬಟ್ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಯಾವುದೇ ಮಳೆಯಿಂದ ನಮ್ಮ ಪ್ಲೇಸಸ್ ಹಾಳಾಗಿಲ್ಲ. ಸೊ ಅದೊಂದು ಗುಡ್ ನ್ಯೂಸ್ ಇದೆ. ಈ ವಿಡಿಯೋ ನಿಮಗೆ ಯಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.